ಹಾಯ್ ನಮಸ್ಕಾರ, ಗುಡ್ ಈವ್ನಿಂಗ್. ನಿಮ್ಮ ಸುಂದರ್ ಮಾತಾಡ್ತಿರೋದು. ಇವಾಗ 3 ಕಿಲೋವಾಟ್ ಸೋಲಾರ್ ಇನ್ಸ್ಟಾಲ್ ಮಾಡೋಕ್ಕೆ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕು ಅಂದರೆ ಮ್ಯಾಕ್ಸಿಮಮ್ 200 ಸ್ಕ್ವೇರ್ ಫೀಟ್ ಜಾಗ ಇದ್ದರೆ ಸೋಲಾರ್ ಇನ್ಸ್ಟಾಲ್ ಮಾಡ್ಬೋದು. ಈಗ ಕೆಲವು ಸೈಟ್ ಡಿಪೆಂಡ್ ಆಗುತ್ತೆ. ಕೆಲವು ಸೈಟಲ್ಲಿ ಸೈಟ್ ವಿಸಿಟ್ ಮಾಡಾದಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂದರೆ ಇದು ಕಸ್ಟಮೈಸ್ ಸ್ಟ್ರಕ್ಚರ್ ಮಾಡಬೇಕಾ, ಇಲ್ಲಾಂದರೆ ಕಸ್ಟಮೈಸ್ ಸ್ಟ್ರಕ್ಚರ್ ಅಂದರೆ ಕೆಲವು ಕಸ್ಟಮರ್ಗೆ ಕಸ್ಟಮೈಸ್ ಸ್ಟ್ರಕ್ಚರ್ ಅಂದರೆ ಗೊತ್ತಿರಲ್ಲ. ಒಂದು ಕಸ್ಟಮರ್ ಹಂಗೆ ಕಿರಿಕ್ ಮಾಡ್ತಿದ್ದಾರೆ ನನ್ನ ಹತ್ರ. ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿ ಸ್ಟ್ರಕ್ಚರ್ ಎಲ್ಲ ಮಾಡಿದ್ದೀವಿ. ಅವರು ಹೇಳಿದ್ದೊಂದು, ಬಟ್ ಇವಾಗ ಒಪ್ಕೋತಿಲ್ಲ ಅವರು. ಅಂದರೆ ವಿಚಿತ್ರ ಮಾತಾಡ್ತಿದ್ದಾರೆ, ನೀನು ಹೇಳಿಲ್ಲ ಮಾಡಿಲ್ಲ. ಬಟ್ ಆದರೆ ಕಸ್ಟಮರ್ಗಳು ಹೆಂಗೆಲ್ಲ ಇರ್ತಾರೆ ಅಂದರೆ ಇನ್ಸ್ಟಾಲೇಷನ್ ಮಾಡೋಕ್ಕೂ ಮುಂಚೆ ಒಂಥರ ಇರ್ತಾರೆ. ಆರ್ಡ್ರೆಲ್ಲ ಕ್ಲೋಸ್ ಆದಮೇಲೆ, ಲೋನೆಲ್ಲ ಮಾಡಿಸ್ಕೊಟ್ಟಾದ್ಮೇಲೆ ನೀನು ಡಿಸೈನ್ ಮಾಡಿಕೊಟ್ಟೇ ಇಲ್ಲ, ನಾನು ಪಿನ್ ಟು ಪಾಯಿಂಟ್ ಬುಕ್ಕಲ್ಲಿ ಬರೆದು ತೋರಿಸಿದ್ದೀನಿ. ಇಷ್ಟು ಜನ್ರೇಷನ್ ಆಗುತ್ತೆ, ಮ್ಯಾಕ್ಸಿಮಮ್ ಇಷ್ಟೇ ಜನ್ರೇಷನ್ ಆಗುತ್ತೆ, ಇದೇ ಥರ ವರ್ಕ್ ಆಗುತ್ತೆ, ಇದೇ ಥರ ಇರುತ್ತೆ ಅಂತ ಡಿಸೈನ್ ಮಾಡಿ ತೋರಿಸಿದ್ದೀನಿ ಬುಕ್ಕಲ್ಲಿ. ಅವರು ನೀನು ನನ್ನ ಮುಂದೆ ಡಿಸೈನೇ ಮಾಡಿಲ್ಲ, ನೀನು ಹೋಗ್ಬಿಟ್ಟು ಎಲ್ಲೋ ಹೋಗಿ ಬರ್ಕೊಂಡಿದ್ಯಾ, ಮನೇಲಿ ಹೋಗಿ ಬರ್ಕೊಂಡಿದ್ಯಾ, ಹಂಗೆ ತುಂಬ ಕಿರಿ ಕಸ್ಟಮರು. ಅವ್ರ ಹೆಸರು ತಮ್ಮಯ್ಯ ಅಂತ, ಅಕ್ಕೂರವರು. ಬಟ್ ಆದರೆ ಅವರು ಮಾಸ್ಟರ್ ಅಂತಾರೆ, ಅಂದರೆ ಅವರು ಟೀಚರ್ ಅಂತಾರೆ. ಬಟ್ ಆದರೆ ಟೀಚರ್ ಥರನೇ ನಡ್ಕೋತಿಲ್ಲ. ಬಟ್ ಏನು ಮಾಡೋದು, ನಮ್ಮದು ತಪ್ಪಿದೆ. ಅಂದರೆ ನಾನು ಎವ್ರಿ ಸೈಟ್ ವಿಸಿಟ್ ಮಾಡಬೇಕಾದ್ರೂ ನಾನೇನು ಮಾಡ್ತಿದ್ದೆ ಅಂದರೆ ಡಿಸೈನ್ ಮಾಡೋದಾಗಲಿ, ನಾನು ವೀಡಿಯೋ ಮಾಡ್ಕೊಳ್ಳೋದಾಗಲಿ ಮಾಡ್ತಿದ್ದೆ. ಬಟ್ ಈ ಸತಿ ನಾನು ಅದು ಮಾಡದೇ ಇರೋ ತಪ್ಪಿಗೋಸ್ಕರ ಈಗ ನಾನೇ ಅಲ್ಲಿ ಏನು ಮಾತಾಡೋಕ್ಕಾಗ್ತಿಲ್ಲ. ನಾನು ಹೇಳ್ತಿರೋದು ಎಲ್ಲರಿಗೂ ಹೇಳ್ತೀನಿ, ಯಾರ್ಯಾರು ಸೈಟ್ ವಿಸಿಟು ಸೋಲಾರಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಿರೋ ತುಂಬ ಕೇರ್ಫುಲ್ಲಾಗಿ ಮಾತಾಡಿ. ಕಸ್ಟಮರ್ ಯಾವತ್ತೂ ಕಸ್ಟಮರ್ ಥರನೇ ಇರಲ್ಲ. ಅವ್ನ ಕೆಲಸ ಆಗ್ಬೇಕಾದ್ರೆ ಒಂದು ಮಾತಾಡ್ತಾನೆ, ಕೆಲಸ ಆಗೋಕ್ಕೆ ಮುಂಚೆ ಒಂದು ಮಾತಾಡ್ತಾನೆ. ಅವ್ನು ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಬಟ್ ನೀವು ಯಾವುದೇ ಥರದಲ್ಲೂ ನಿಮ್ಮ ಹತ್ರ ಇಟ್ಕೊಳ್ಳಿ. ವೀಡಿಯೋ ಆಗಲಿ, ಸೈಟ್ ವಿಸಿಟ್ ಮಾಡಿರೋದು, ಡಿಸೈನ್ ಮಾಡಿ ಕಳಿಸಿರೋದಾಗಲಿ, ಆ ಥರ ಇರ್ತಾರೆ. ನಾನು ಹೇಳಿದ್ದೀನಿ 3 ಕಿಲೋವಾಟ್ಗೆ 360 ಯೂನಿಟ್ ಜನರೇಟ್ ಆಗುತ್ತೆ, ಪರ್ ಡೇ 4 ಯೂನಿಟ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಬಟ್ ನಾನು ಹೇಳ್ತಿರೋದು, ಯಾರ್ಯಾರೆಲ್ಲ ಸೋಲಾರಲ್ಲಿ ಕೆಲಸ ಮಾಡ್ತಿದ್ದೀರೋ ತುಂಬ ಜೋಪಾನವಾಗಿ ಮಾಡಿ. ಯಾಕಂದರೆ ಕಸ್ಟಮರ್ ಥರನೇ ಇರಲ್ಲ. ಅವನು ಒಪ್ಕೊಂಡಿರ್ತಾನೆ, ಆಮೇಲೆ ಒಂದು ಅಮೌಂಟ್ ಕಮ್ಮಿ ಆಗಲಿ ಏನೇನೋ ಮಾತಾಡ್ತಾರೆ. ಇವಾಗ ಬೆಸ್ಕಾಮಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಈಗ ಬೆಸ್ಕಾಮಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಈಗ 3 ಕಿಲೋವಾಟ್ ಇದ್ದರೆ 3.3 ಮಾಡ್ಕೋಬೋದು. ಬಟ್ ಆದರೆ ನಾವು ಇನ್ಸ್ಟಾಲ್ ಮಾಡಿರೋದು ಟಾಟಾದು ಬೈಫೇಸಿಯಲ್ಲು ಟಾಪ್ಕಾನು. ಅಂದರೆ ಟಾಪ್ಕಾನ್ ಹಾಕಿಲ್ಲ ನಾವು, ಇದೆ. ಬಟ್ ಆದರೆ ನಾವು ಟಾಟಲ್ಲಿ ಬೈಫೇಸಿಯನ್ ಹಾಕಿದ್ದೀವಿ. 585 ವಾಟ್ ಪೀಕ್ DCR ಪ್ಯಾನಲ್ ಹಾಕ್ತೀವಿ. DCR ಅಂದರೆ ಡೊಮೆಸ್ಟಿಕ್ ಕಂಟ್ರೋಲ್ ರಿಕ್ವೈರ್ಮೆಂಟ್ ಪ್ಯಾನಲ್ ಹಾಕಿದ್ದೀವಿ ಇವಾಗ. ಬಟ್ ಅದನ್ನು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ, ನೀವು ಅಮೌಂಟ್ ಕಡಿಮೆ ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ. ಈಗ 3x ಸ್ಟ್ರಕ್ಚರ್ ಅಂದರೆ ನಾವು ಅದು ಮಾತಾಡಿ ನಾವು ಎಕ್ಸ್ಟ್ರಾನೇ ಹಾಕಿದ್ದೀವಿ. ಅಂದರೆ 7 to 11 ಫೀಟ್ ಸ್ಟ್ರಕ್ಚರ್ ಹಾಕಿದ್ದೀವಿ. ಅವ್ನು ಹಂಗಿದ್ರೂ ಕಿರಿಕ್ ಮಾಡ್ತಿದ್ದಾನೆ. ಬಟ್ ಆ ಥರ ಕಸ್ಟಮರ್ ಇರ್ತಾರೆ, ಏನು ಮಾಡೋದು. ನೀವು ಕಮೆಂಟ್ ಮಾಡಿ. ಆ ಥರ ಇರ್ತಾರಲ್ಲ ಕಸ್ಟಮರ್ಗಳು, ಹೇಳೋದೊಂದು ಮಾಡೋದೊಂದು ಹಂಗೆ ಮಾಡ್ತಾರಲ್ಲ, ಅವ್ರಿಗೇನು ಮಾಡಬೇಕಂತ ನೀವು ಹೇಳಿ. ಬಟ್ ಇವಾಗ ನಿಮ್ಗೆ ಏನಾದ್ರು ಸೋಲಾರ್ ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಬೆಸ್ಟ್ ಪ್ರೈಸಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ ಮಾಡಿಕೊಡ್ತಿದ್ದೀವಿ. ಟಾಟಾ ಮಲ್ಟಿ ಬ್ರ್ಯಾಂಡು ಸುಮಾರಿದ್ದಾವೆ ಪ್ಯಾನಲ್ಗಳು. ಸನೋರಾ, ಅದಾನಿ, ವಾರಿ ಸುಮಾರಿದ್ದಾವೆ. ಬಟ್ ಆದರೆ ನಾವು ಇನ್ಸ್ಟಾಲ್ ಮಾಡಿಕೊಡ್ತಿದ್ದೀವಿ ಎಲ್ಲ ಕಡೆ. ಬೆಂಗಳೂರು, ಮೈಸೂರು, ತುಮಕೂರು, ಕೂರ್ಗು, ಮಡಿಕೇರಿ ಎಲ್ಲ ಕಡೆ ಸೈಟ್ ವಿಸಿಟ್ ಮಾಡ್ತಿದ್ದೀವಿ. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಿದ್ದೀವಿ. ನಿಮಗೀಗ ಕೆಲವು ಕಡೆ ಮಂಗಳೂರು ಟೈಲ್ ಇರುತ್ತೆ. ಮಂಗಳೂರು ಟೈಲಲ್ಲಿ ಯಾವ ಥರ ಹಾಕಬೇಕು, ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ಅದು ಕೂಡ ಅಂದರೆ ನೆಕ್ಸ್ಟ್ ಈಗ ಒಂದು ಇನ್ಸ್ಟಾಲೇಷನ್ ಇದೆ ನಿಮಗೆ, ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮಂಗಳೂರು ಟೈಲಲ್ಲಿ ಯಾವ ಥರ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ. ಬಟ್ ನೀವು ಏನೇ ಇದ್ರೂ ನನಗೆ ಕಾಲ್ ಮಾಡ್ಬೋದು, ಡೌಟ್ ಇದ್ರೆ ಮಾಡ್ಬೋದು. ಸೈಟ್ ವಿಸಿಟ್ ಮಾಡಿಕೊಟ್ಟು ನ್ಯಾಷನಲೈಸ್ ಬ್ಯಾಂಕಲ್ಲಿ ನಾವೇ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಕೂಡ ಮಾಡಿಸ್ಕೊಳ್ತೀವಿ. ಇದು ಆನ್ ಗ್ರಿಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆನ್ ಗ್ರಿಡ್ ಅನ್ನೋದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವೀಗ ಮಾರ್ನಿಂಗ್ ಹೊತ್ತು ಸೂರ್ಯನ ಬೆಳಕು ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ಮನೇಲಿ ಜನ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಪರ್ ಕಿಲೋವಾಟ್ ಬಂದು 4 ಯೂನಿಟ್ ಜನರೇಟ್ ಮಾಡುತ್ತೆ. ಆ ಥರ 3 ಕಿಲೋವಾಟ್ 12 ಯೂನಿಟ್ ಜನರೇಟ್ ಮಾಡುತ್ತೆ. ಓಕೆ, ಅಂದರೆ 1000 ವಾಟ್ಸು ಪರ್ ಕಿಲೋವಾಟು. ನಾವು ಆ ಥರ 3 ಕಿಲೋವಾಟ್ಗೆ 6 ಮಾಡ್ಯೂಲ್ ಹಾಕ್ತೀವಿ. ಅಂದರೆ ಪ್ಯಾನಲ್ಲು ಮಾಡ್ಯೂಲ್ ಅಂತೀವಿ, ಬಟ್ ಅದನ್ನ ಮಾಡ್ಯೂಲ್ ಅಂದರೆ ಕೆಲವು ಗೊತ್ತಿರಲ್ಲ, ಅಂದರೆ ಪ್ಯಾನಲ್ ಅಂತೀವಿ. ಅಂದರೆ 6 ಪ್ಯಾನಲ್ ಹಾಕ್ತೀವಿ ನಿಮಗೆ. ನಾವು ಕಸ್ಟಮೈಸ್ ಸ್ಟ್ರಕ್ಚರ್ ಹಾಕಲ್ಲ. ಅಂದರೆ ಕೆಲವು ಕಡೆ ಸೈಟ್ ಮೇಲೆ ಡಿಪೆಂಡ್ ಆಗಿ ಕಸ್ಟಮರ್ ಜೊತೆ ಮಾತಾಡಿಕೊಂಡು ಕಸ್ಟಮೈಸ್ ಸ್ಟ್ರಕ್ಚರ್ ಮಾಡಬೇಕಾಗುತ್ತೆ. ನಾವು ಮ್ಯಾಕ್ಸಿಮಮ್ ಹಾಕೋದು ರೆಡಿಮೇಡ್, ಅಂದರೆ GRTIP ಗ್ಯಾಲ್ವನೈಸ್ ಸ್ಟ್ರಕ್ಚರ್ ಅಂತ ಬರುತ್ತೆ, ಅದು ಹಾಕ್ತೀವಿ ನಿಮಗೆ. ಆನ್ ಗ್ರಿಡ್ಗೆ 78,000 ಸಬ್ಸಿಡಿ ಇದೆ. ಬಟ್ ಆದರೆ ಪರ್ ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ಗೆ 78,000. ನೀವು 3 ಕಿಲೋವಾಟ್ ಮೇಲೆ 5 ಕಿಲೋವಾಟ್ ಮಾಡಿದ್ರೂ ಅದೇ ಪ್ರೈಸು, 10 ಕಿಲೋವಾಟ್ ಮಾಡಿದ್ರೂ ಅದೇ. ಬಟ್ ನಾವು 10 ಕಿಲೋವಾಟ್ ಮೇಲೆ ಯಾರಿಗೂ 6 ಕಿಲೋವಾಟ್ ಮೇಲೆ ನಾವು ಯಾರಿಗೂ ಸಬ್ಸಿಡಿಗೆ ಹೋಗಿ ಅಂತ ನಾವು
ಯಾಕಂದರೆ ಪ್ರೈಸ್ ಕಾಸ್ಟ್ ವೇರಿಯೇಷನ್ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ನೀವು ವಿತ್ ಸಬ್ಸಿಡಿ ತೊಗೊಂಡ್ರೆ ₹2.43 ಕೊಡ್ತಾರೆ ಗೌರ್ಮೆಂಟಿಂದ. ನೀವು ವಿತೌಟ್ ಸಬ್ಸಿಡಿ ತೊಗೊಂಡ್ರೆ ₹3.42 ಕೊಡ್ತಾರೆ. ಅದರೊಳಗೆ ಟೆರಿಫ್ ವೇರಿ ಆಗುತ್ತೆ. ಅದಕ್ಕೋಸ್ಕರ 5 ಕಿಲೋವಾಟ್ ಒಳಗಡೆ ಇದ್ದರೆ ಮಾತ್ರ ನಾವು ಸಬ್ಸಿಡಿಗೆ ಹೋಗಿ ಅಂತ ಹೇಳ್ತೀವಿ. ಅಥವಾ 7-6 ನಾವು ವಿತೌಟ್ ಸಬ್ಸಿಡಿನೇ ಸಜೆಷನ್ ಮಾಡ್ತೀವಿ. 6 ಆದರೂ ಓಕೆ, ಬಟ್ 7 ಮೇಲೆ ನಾವು ಯಾರಿಗೂ ಹೇಳೋದಿಲ್ಲ. ಓಕೆ, ಅಂದರೆ ಏನಾದ್ರು ನಿಮಗೆ ಸೋಲಾರ್ ಬಗ್ಗೆ ಎನ್ಕ್ವೈರಿ ಇದ್ದರೆ, ನಿಮ್ಗೆ ಹೈಬ್ರಿಡ್ ಕೂಡ ಇದೆ. ಎಲ್ಲಿ ಈಗ ರೂರಲ್ ಏರಿಯಾ, ಈಗ ನೋಡಿ ಬೆಂಗಳೂರಲ್ಲಿ OCC ಪ್ರಾಬ್ಲಮ್ ಇದೆ, 30-40 ಸೈಟಲ್ಲಿ ನಿಮಗೆ ಈಗ ಕೊಡ್ತಿದ್ದಾರೆ ಖಾತಾ, ಅದೆಲ್ಲ ಮೀಟ್ರ್ ಕೊಡ್ತಿದ್ದಾರೆ. ಬಟ್ ಕೆಲವು ಕಡೆ ಪ್ರಾಬ್ಲಮ್ ಇರೋ ಕಡೆ ಬಂದು ಹೈಬ್ರಿಡ್ ಇನ್ಸ್ಟಾಲ್ ಮಾಡ್ಕೋಬೋದು. ಹೈಬ್ರಿಡ್ ಹಾಕೊಂಡ್ರೆ ಏನಂದರೆ, ಇವಾಗ ಮೀಟ್ರ್ ಬರೋಕ್ಕೆ ಮುಂಚೆ ನೀವೀಗ ಸೋಲಾರಿಂದ ಯೂಸ್ ಮಾಡ್ಕೊಂಡು ಬ್ಯಾಟ್ರಿ ಬರುತ್ತೆ, ಅಂದರೆ ಲಿಥಿಯಂ ಅಯನ್ ಬ್ಯಾಟ್ರಿ ಬರುತ್ತೆ, ಟ್ಯೂಬ್ಲರ್ ಬ್ಯಾಟ್ರಿ ಕೂಡ ಬರುತ್ತೆ. ನೀವು ಅದು ಯೂಸ್ ಮಾಡ್ಕೋಬೋದು. ಅದಕ್ಕೂ ಕೂಡ ವಾರಂಟಿ ಇದೆ, 5 ವರ್ಷ. ಒಂದೊಂದು ಕಡೆ ಒಂದೊಂದು ಕಂಪ್ನಿ ಒಂದು ಕೊಡ್ತಾರೆ, 3 ವರ್ಷ ಕೊಡ್ತಾರೆ, 5 ಇಯರ್ಸ್ ಕೊಡ್ತಾರೆ. ಚೆನ್ನಾಗಿದೆ. ಬಟ್ ಇನ್ವರ್ಟರು ಲಿಥಿಯಂ ಅಯನ್ ಬ್ಯಾಟ್ರಿ ಒಂದೇ ಬಾಕ್ಸಲ್ಲಿ ಬರುತ್ತೆ. ಚೆನ್ನಾಗಿದೆ, ಅದನ್ನು ಟಾಟಾದು ಚೆನ್ನಾಗಿದೆ. ಬಟ್ ಇನ್ವರ್ಟ್ರು ಟಾಟಾಲಿ ಗುಡ್ವಿ, ಸಾಲಿಸ್ ಅಂತ ಬರುತ್ತೆ, ಸೋಲೆಸ್ ಅಂತ ಬರುತ್ತೆ, ಸೋಫರು. ಈ 3 ಯೂಸ್ ಮಾಡ್ತೀವಿ ಆನ್ ಗ್ರಿಡ್ಗೂ. ಇದು ಬಿಟ್ಟರೆ ಬೇರೆ ಯಾವುದೂ ನಾವು ಮಾಡೋದಿಲ್ಲ. ಬಟ್ ಏನಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡು. ಥ್ಯಾಂಕ್ ಯು.